ಇವತ್ತು ಮಳೆ ಆಗ್ಲಾರ್ದನೆ ಒಂದು ಬರಗಾಲದ ವಾತಾವರಣ ಸೃಷ್ಟಿಯಾಗಿದೆ. ಮಲೆನಾಡಲ್ಲಿ ಅಲ್ಪ ಮಟ್ಟಿಗೆ ಮಳೆ ಆಗಿದ್ರಿಂದ ಇವತ್ತು ನಮ್ಮ ತುಂಗಭದ್ರಾದಲ್ಲಿ 9 ಟಿಎಂಸಿ ಇದ್ದಂತ ನೀರು ಇವತ್ತೊಂದು 20 ಟಿಎಂಸಿ ವರೆಗೂ ತಲುಪಿದೆ. ಇದೇ ಸಮಯದಲ್ಲಿ ಕಳೆದ ವರ್ಷ 70 ಟಿಎಂಸಿ ನೀರನ್ನ ಶೇಖರಣೆ ಹೊಂದಿತ್ತು. ಇವತ್ತು ಮಳೆ ಚೆನ್ನಾಗಿ ಆಗಿರೋದಲ್ಲ ಅಷ್ಟೇ ಅಲ್ಲದನೆ ಇವತ್ತು ನಮ್ಮ ಕ್ರೆಸ್ಟ್ ಗೇಟ್ ಸರಿ ಇರ್ಲಾರ್ದನೆ ಇವತ್ತು ಬಹಳಷ್ಟು ನೀರನ್ನ ನಾವು ಹೊರಗಡೆ ಹೋಗಕ್ ಬಿಟ್ಬಿಟ್ಟಿದ್ದೀವಿ. ಸೊ ಆ ಸರ್ಕಾರದ ಒಂದು ಸರಿಯಾಗಿ ಅದನ್ನ ಕ್ರೆಸ್ಟ್ ಗೇಟ್ನ ಹ್ಯಾಂಡಲ್ ಮಾಡಲಾರ್ದಕ್ಕೆ ಇವತ್ತು ನೀರನ್ನ ಶೇಖರಣೆ ಮಾಡಲಾರ್ದಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದು ಒದಗಿದೆ. ಇವತ್ತು ಮಳೆ ಕಡಿಮೆ ಆಗಿದ್ದಕ್ಕೆ ಮತ್ತು ಅಣೆಕಟ್ಟಲ್ಲಿ ನೀರು ಇರಲಾರ್ದಕ್ಕೆ ಇವತ್ತು ರೈತರು ಮುಂಗಾರು ಬೆಳೆಯನ್ನ ಬೆಳೆಯಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ಒಂದು ಬೆಳೆಯನ್ನ ಕಳ್ಕೊಂಡಿದ್ದಾರೆ. ಈಗ ಮತ್ತೆ ಇನ್ನೊಂದು ಬೆಳೆನೂ ಈ ಸಲ ನೀರು ಬಿಡೋದಿಲ್ಲ ಅಂತ ಸರ್ಕಾರದವರು ಹೇಳಿದ್ದಾರೆ. ಬಟ್ ಅದಲ್ದನೆ ಈಗೇನು ನೀರಾವರಿ ಪ್ರದೇಶ ಅಲ್ದನೆ ಬೇರೆ ಪ್ರದೇಶದಲ್ಲೂ ಇವತ್ತು ಸಾಕಷ್ಟು ರೈತರು ಬಿತ್ತನೆ ಮಾಡಿಲ್ಲ. ಒಂದು ಸ್ವಲ್ಪ ಜನ ಬಿತ್ತನೆ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಅಳವಂಡೆಯಲ್ಲಿ ಒಂದು 5 ಎಕರೆ ಸೂರ್ಯಕ್ರಾಂತಿಯನ್ನ ರೈತರು ಬಿತ್ತಿದ್ರು. ಅದು ಮಳೆ ಬರಲಾರ್ದಕ್ಕೆ ಅದನ್ನ ಅರಗಿ ತೆಗೆದು ಬಿಟ್ಟಿದ್ದಾರೆ. ಸೊ ಇದು ಒಂದೇ ಉದಾಹರಣೆ ಅಲ್ಲ, ಈ ತರ ಬಹಳಷ್ಟು ಉದಾಹರಣೆಗಳಿದಾವೆ. ಇದು ಒಂದು ಸುದ್ದಿಗೆ ಬಂದಿದೆ, ಇನ್ನಷ್ಟು ಬಹಳಷ್ಟು ಸುದ್ದಿಗೆ ಬಂದಿಲ್ಲ. ಇವತ್ತು ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ನಮ್ಮ ಶಾಸಕರು ಸಂಸದರು ಈ ಬರಗಾಲದ ಬಗ್ಗೆ ಇನ್ನು ಯಾರಿಗೂ ಏನು ಒಂದು ತುಟಿ ಬಿಟ್ಟಂದಿಲ್ಲ ಅಂತ ಹೇಳ್ಬೋದು ನಮ್ಮ ಭಾಷೆಯಲ್ಲಿ. ಇವತ್ತು ಅವರು ದೆಹಲಿಯಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ಅವ್ರ ಮಂತ್ರಿ ಸ್ಥಾನಕ್ಕೋಸ್ಕರ ಕೆಲಸ ಮಾಡ್ತಿರ್ಬೋದು. ಬಟ್ ಇವತ್ತು ರೈತರ ಸಮಸ್ಯೆನೂ ಬಹಳ ಗಂಭೀರವಾಗಿದೆ. ಅದಷ್ಟೇ ಅಲ್ಲದೆ ಇವತ್ತೇನು ಕ್ರೀಡಾ ಅಸೋಸಿಯೇಷನ್ ಮಾಡಿಕೊಂಡು CSR ಫಂಡ್ ಎತ್ಕೊಂಡು ಸಾಕಷ್ಟು ಕಾರ್ಯಕ್ರಮವನ್ನ ಮಾಡಿದ್ರು. ಹಾವೇರಿಯಲ್ಲಿ ನೋಡ್ಬೋದು, ನಾವು ಶಾಸಕರು ಅಲ್ಲಿ ಸೇರ್ಕೊಂಡು ಮೋಡ ಬಿತ್ತನೆ ಕೆಲಸವನ್ನ ಮಾಡಿದ್ರು. ಅವರು ಪಾಕೆಟಿಂದ ಹಾಕೊಂಡ್ರು, ಆಮೇಲೆ ಸರ್ಕಾರದಿಂದ ಆ ದುಡ್ಡನ್ನ ತಗೊಳ್ತಕ್ಕಂಥ ಕೆಲಸ ಮಾಡಿದ್ರು. ಇವತ್ತು CSR ಫಂಡಲ್ಲಿ ಇವತ್ತು ಆಟ ಆಡೋದಕ್ಕೆ ನಾವು ಅದಕ್ಕೆ ವಿರೋಧ ಏನಿಲ್ಲ. ಬಟ್ ಆಟ ಆಡೋದಕ್ಕೆ, ಅವ್ರದ್ದು ಬಣ್ಣ ಆಡಿಸೋದಕ್ಕೆ ಮತ್ತು ಹಲವಾರು ಕಾರ್ಯಕ್ರಮ ಮಾಡೋದಕ್ಕೆ ಜಿಲ್ಲಾ ಕ್ರೀಡಾ ಅಸೋಸಿಯೇಷನ್ ಯೂಸ್ ಮಾಡಿಕೊಂಡು ಮಾಡಿದ್ರು. ಬಟ್ ಹೆಂಗೆ ಇದು ಕೊಡ್ತಾರೆ ಅಂದರೆ ತಾವೇ ಮಾಡಿಸ್ಬಿಟ್ಟಿದ್ದೀವಿ ಅನ್ನೋ ಒಂದು ಇದನ್ನು ಕೊಡ್ತಾರೆ. ಬಟ್ ಇವತ್ತು ಅವ್ರು ಯಾಕೆ ಇಂಥ ಕೆಲಸಕ್ಕೆ ಯಾಕೆ ಮನಸ್ಸು ಮಾಡಲಿಲ್ಲ ಅಂತ ನಾನು ಸಂಸದರಿಗೆ ಮತ್ತು ಶಾಸಕರಿಗೆ ಪ್ರಶ್ನೆ ಮಾಡ್ತೀನಿ. ಇವತ್ತು ಮೋಡ ಬಿತ್ತನೆ ಯಾಕೆ ಮಾಡಕ್ಕೆ ಅವ್ರು ವಿಚಾರ ಮಾಡಬಾರ್ದಾಗಿತ್ತು? ಇವತ್ತು ಅವರು CSR ಫಂಡ್ ಎತ್ಕೊಂಡು ಇಷ್ಟೆಲ್ಲ ಮಾಡಿದ್ರು. ಇದು ರೈತರಿಗೆ ಅನುಕೂಲ ಆಗಂತದಲ್ಲ. ಇವತ್ತು ಇಲ್ಲೇ ಹಾವೇರಿಯಲ್ಲಿ ಒಂದು ಉದಾಹರಣೆಯನ್ನ ಇಟ್ಟಿದ್ದಾರೆ ಶಾಸಕರು. ಸೊ ಅವರಿಗೆ ಮನಸ್ಸಿದ್ರೆ ಮಾಡ್ತಿದ್ರು, ಇಂಥವೆಲ್ಲ ಕೆಲಸ ಮಾಡಕ್ಕೆ ಅವ್ರಿಗೆ ಮನಸ್ಸಿಲ್ಲ ಅಂತ ಅನ್ಸುತ್ತೆ. ಬಟ್ ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಮಾಡ್ತೀನಿ, ಇಲ್ಲಿರ್ತಕ್ಕಂಥ ಎಲ್ಲರನ್ನು ಕರೆದು ಮೋಡ ಬಿತ್ತನೆ ಕೆಲಸ ಮಾಡೋದಕ್ಕೆ ಯಾವುದೋ ಕಂಪನಿ ಇರ್ಬೋದು, ಯಾವುದೇ ಇರ್ಬೋದು, ಒಂದು CSR ಫಂಡ್ ಇರ್ಬೋದು, ಆ CSR ಫಂಡ್ ಎತ್ತಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಮಾಡ್ತೀನಿ ಮತ್ತು ನಾವು ಮನವಿಯನ್ನು ಮಾಡ್ತೀವಿ. ನಾನು ಇವತ್ತೊಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಇವತ್ತು ಕಾವೇರಿ ಕಣಿವೆಯಲ್ಲಿ ನಾವು ಮೋಡ ಬಿತ್ತನೆ ಮಾಡ್ತೀವಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಯಾಕೆ ಈ ತುಂಗಭದ್ರದ ಯಾಕೆ ಮಾತಾಡ್ತಾ ಇಲ್ಲ ಅವರು? ಯಾಕೆ ಈ ಕಾವೇರಿಗೊಂದು ಮತ್ತು ತುಂಗಭದ್ರೆಗೊಂದು ಯಾಕೆ ಮಾಡ್ತಾರೆ? ಇವತ್ತು ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಈ ಭಾಗದಲ್ಲಿ. ಇವತ್ತು ಮಳೆ ಬಂದಿಲ್ಲ, ನೀರಾವರಿ ಭಾಗದವರು ಎರಡನೇ ಬೆಳೆ ಇದು ಸಿಗ್ತಾ ಇಲ್ಲ. ಮತ್ತು ಇವತ್ತು ಬರಗಾಲದ ಪರಿಸ್ಥಿತಿ. ಇವತ್ತು ನೀರಾವರಿ ಪ್ರದೇಶ ಅಲ್ಲದೆ ಇರ್ತಕ್ಕಂಥವ್ರು ಇವತ್ತು ಬಿತ್ತನೆ ಮಾಡಿಲ್ಲ, ಬಿತ್ತನೆ ಮಾಡಿದವರು ಬಿತ್ತನೆ ಮಾಡಿ ತೆಗಿತಾ ಇದ್ದಾರೆ. ಮತ್ತು ಇನ್ನೂ ಸರ್ಕಾರ ಅದ್ರ ಬಗ್ಗೆ ಸಮೀಕ್ಷೆನೇ ಮಾಡಿಸಿಲ್ಲ. ಒಂದು ಬರಗಾಲ ಅಂತೇಳಿ ಒಂದು ಘೋಷಣೆ ಆದ್ರೂ ಮಾಡಬೇಕಾಗಿತ್ತು, ಘೋಷಣೆನೂ ಮಾಡಿಲ್ಲ. ಬಟ್ ಇದ್ರ ಬಗ್ಗೆ ಇಲ್ಲಿ ಇರ್ತಕ್ಕಂಥ ಶಾಸಕರು ಮತ್ತು ಸಂಸದರು ಚಕಾರನೇ ಎತ್ತಾ ಇಲ್ಲ. ಇವತ್ತು ನಾನು ನಿಮ್ಮೆಲ್ಲರ ಮುಖಾಂತರ ಅವರಿಗೆ ಆಗ್ರಹ ಮಾಡ್ತೀನಿ, ತತ್ಕ್ಷಣ ಅವರು ಇವತ್ತು ರೈತರ ಸಂಕಷ್ಟ ಏನದವು ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಅದು ಮೋಡ ಬಿತ್ತನೆ ಇರ್ಬೋದು, ಈಗ ಬೆಳೆ ನಾಶ ಇರ್ಬೋದು, ಮತ್ತು ಅವ್ರಿಗೆ ಏನು ಹಾನಿಯಾಗಿದೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ